ಬ್ರೇಕಿಂಗ್ ನ್ಯೂಸ್ ಬೆಳಗ್ಗೆ ಬೆಳಗ್ಗೆ ನಿನ್ನೆ ಸೆಕೆಂಡ್ ODI ಆದ್ಮೇಲೆ ಸಾಕಷ್ಟು ಚೇಂಜಸ್ ಆಗುತ್ತಾ ಇದ್ದಾವೆ ನಮ್ಮ ಟೀಮ್ ಇಂಡಿಯಾದಲ್ಲಿ. ಆ ಒಂದು ODI ವರ್ಲ್ಡ್ ಕಪ್ 2027 ಸ್ಕ್ವಾಡ್ ಸೆಲೆಕ್ಷನ್ ಹೆಂಗಿರಬೇಕು ಅಂತೇಳಿ ನಮ್ಮ BCCI ಅಥವಾ ನಮ್ಮ ಕೋಚಿಂಗ್ ಸ್ಟಾಫ್ ಅವರು ಒಂದು ಬಿಗ್ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಒಂದು ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಮೇ ಬಿ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಡೆಫಿನೆಟ್ಲಿ ಆಗಿ ನನ್ನ ಪ್ರಕಾರ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಅಂತ ಇಂತ ಇನ್ಫಾರ್ಮೇಶನ್ ಅಲ್ಲ, ಇಟ್ಸ್ ಅ ಬಿಗ್ಗೆಸ್ಟ್ ಇನ್ಫಾರ್ಮೇಶನ್. ಒಬ್ಬರಿಗೆ ಗೇಟ್ ಪಾಸ್ ಕೊಟ್ರೆ ಇಬ್ರು ರೆಡಿ ಆಗಿದ್ದಾರೆ ODI ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡೋಕೆ. ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ನ ಅಪ್ಡೇಟ್ ಏನಪ್ಪ ಅಂದ್ರೆ, ನಿನ್ನೆ ಸೆಕೆಂಡ್ ODI ಆದ್ಮೇಲೆ ರೋಹಿತ್ ಶರ್ಮಾ ಅವರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ. ಸೊ ಕುಡ್ ಬಿ ಮೇ ಬಿ ರೋಹಿತ್ ಶರ್ಮಾ ಅವ್ರದ್ದು ಥರ್ಡ್ ODI ಲಾರ್ಡ್ಸ್ ನಲ್ಲಿರುವಂತಹ ಆ ಒಂದು ODI ಇಸ್ ದ ಲಾಸ್ಟ್ ODI ಫಾರ್ ರೋಹಿತ್ ಶರ್ಮಾ ಅಂತೇಳಿ ಒಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ನೀವೇ ಥಿಂಕ್ ಮಾಡಿ, ಒಬ್ಬ ಲೆಜೆಂಡ್ ಪ್ಲೇಯರು 2 ವರ್ಲ್ಡ್ ಕಪ್ ನ ಗೆಲ್ಲಿಸಿಕೊಟ್ಟ ಪ್ಲೇಯರ್ಗೆ ಇಂಥ ಒಂದು ಪರಿಸ್ಥಿತಿ ಈಗ ಬಂದಿದೆ. ಈಗ ರೋಹಿತ್ ಶರ್ಮಾ ಅವರ ಡ್ರೀಮ್ ಏನಪ್ಪಾ ಅಂದ್ರೆ, ಆ ಒಂದು ODI ವರ್ಲ್ಡ್ ಕಪ್ 2027 ಆಡಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ಬೇಕಂತೇಳಿ ಅವರ ಆ ಒಂದು ಡ್ರೀಮ್. ಅದ್ರಗೋಸ್ಕರ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ, ಫಿಟ್ನೆಸ್ಗೋಸ್ಕರ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು 2 ODI ಅವರು ನಾಟ್ ಅಪ್ ಟು ದಿ ಮಾರ್ಕ್. ಸೊ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅದಕ್ಕೆ ನಾವು ಅಗ್ರಿ ಮಾಡಮ. ಸೊ ಇದೆಲ್ಲ ಮಾಮೂಲಿ, ಒಬ್ಬ ಪ್ಲೇಯರ್ಗೆ ಎಲ್ಲಾ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತೇಳಿ ಏನು ರೂಲ್ಸ್ ಇಲ್ಲ. ಸಮ್ ಟೈಮ್ಸ್ ಹಿಂಗ್ ಆಗುತ್ತೆ. ಬಟ್ ಇಷ್ಟಕ್ಕೆಲ್ಲ ನಮ್ಮ BCCI ಆಗಲಿ ಅಥವಾ ನಮ್ಮ ಕೋಚಿಂಗ್ ಸ್ಟಾಫ್ ಆಗಲಿ ಅಥವಾ ಅಲ್ಲಿ ಒಬ್ಬ ಕಚಡ ಇದ್ದಾರೆ, ಅಜಿತ್ ಅಗರ್ಕರ್, ಚೀಫ್ ಸೆಲೆಕ್ಟರ್, ಅವರಿಂದನೇ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈಗ ಬಿಗ್ ಇನ್ಫಾರ್ಮೇಶನ್, ರೋಹಿತ್ ಶರ್ಮಾ ಅವ್ರದ್ದು ಲಾಸ್ಟ್ ODI, ಅದು ಲಾರ್ಡ್ಸ್ ನಲ್ಲಿರುವಂತಹ 3ನೇ ODI. ಅದಾದ್ಮೇಲೆ ಅವರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿ ಇನ್ಫಾರ್ಮೇಶನ್ ಇದೆ. ಸೊ ಐ ಡೋಂಟ್ ನೋ ಈ ಒಂದು ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ನಾವು ನಂಬೇಕಾ ಅಥವಾ ಇಲ್ಲ ಗೊತ್ತಿಲ್ಲ. ಬಟ್ ನಿನ್ನೆ ಆಗಿರುವಂತಹ ಆ ಒಂದು ಡೆವಲಪ್ಮೆಂಟ್ಸ್, ಆ ಒಂದು ಸ್ಟ್ಯಾಂಡ್ಸ್ ಅಲ್ಲಿ ರೋಹಿತ್ ಆಗ್ಲಿ, ವಿರಾಟ್ ಆಗ್ಲಿ ಮತ್ತು ಬೂಮ್ರಾ ಆಗ್ಲಿ, ಅವರ ಆ ಒಂದು ಫೇಸ್ ಎಕ್ಸ್‌ಪ್ರೆಷನ್ ಸಮಥಿಂಗ್ ನಮ್ಗೆ ಕನ್ವೆ ಮಾಡ್ತಾ ಇತ್ತು. ರೋಹಿತ್ ರಿಟೈರ್ಮೆಂಟ್ ನ ಕೊಡೋದು ನನಗಂತೂ ಇಷ್ಟ ಇಲ್ಲ. ಸೊ 2027 ಆ ಒಂದು ODI ವರ್ಲ್ಡ್ ಕಪ್ ಆದ್ಮೇಲೆ ಅವ್ರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಬೇಕು. ಅಲ್ಲಿವರೆಗೂ ಅವರು ಫ್ಲಾಪ್ ಆಗಲಿ ಹಿಟ್ ಮ್ಯಾಟರ್ ಆಗಲ್ಲ, ಅವರು ಕಂಟಿನ್ಯೂ ಮಾಡಲೇಬೇಕು ಟಿಲ್ 2027 ODI ವರ್ಲ್ಡ್ ಕಪ್ ಆಗೋವರೆಗೂ. ಸೊ ಇಷ್ಟೊಂದು ಟೀಮ್ ಇಂಡಿಯಾಗೆ ಇಷ್ಟೊಂದು ಅಚೀವ್ಮೆಂಟ್ ನ ಮಾಡಿದ್ದಾರೆ. ಬಟ್ ಯಾಕೆ ನಮ್ಮ ಮ್ಯಾನೇಜ್ಮೆಂಟ್ ಈ ತರ ನಿರ್ಧಾರ ಮಾಡ್ತಾರೆ, ಅದ್ರ ಬಗ್ಗೆ ನೋ ಇನ್ಫಾರ್ಮೇಶನ್. ಸೊ ನೀವೇನಂತೀರ ಕಮೆಂಟ್ಸ್ ಮಾಡಿ. ಬಟ್ ನನ್ನ ಪ್ರಕಾರ ಈಗ ಏನಾಗುತ್ತಪ್ಪ ಅಂದ್ರೆ, ಲಾಸ್ಟ್ T20 ವರ್ಲ್ಡ್ ಕಪ್ ನಲ್ಲಿ ಯಾವ ರೀತಿ ರೋಹಿತ್ ಮತ್ತು ವಿರಾಟ್ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರು, ಎಕ್ಸಾಕ್ಟ್ಲಿ ಆಗಿ ಏನಾದ್ರು ರೋಹಿತ್ ಲಾರ್ಡ್ಸ್ ಆ ಒಂದು ODI ಆದ್ಮೇಲೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ರೋಹಿತ್ ಆದ್ಮೇಲೆ ವಿರಾಟ್ ಕೂಡ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರೆ ಮಾಡಬಹುದು. ಯಾಕಂದ್ರೆ ರೋಹಿತ್ ವ್ಯಾಲ್ಯೂ ಸದ್ದಿರುವಂತಹ ಟೀಮ್ ಇಂಡಿಯಾದಲ್ಲಿ ವಿರಾಟ್ ಒಬ್ರಿಗೆ ಗೊತ್ತು ಅವರ ವ್ಯಾಲ್ಯೂ ಏನು ಅಂತೇಳಿ, ಹೌದಲ್ವಾ? ಈಗ ಲಾಸ್ಟ್ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಯಾವ ರೀತಿ ರೋಹಿತ್ ರಿಟೈರ್ಮೆಂಟ್ ನ ಕೊಟ್ಟಿದ್ರು, ಎಕ್ಸಾಕ್ಟ್ಲಿ ಆಗಿ ಅವರು ಕೂಡ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು. ಈಗ ಆ ಒಂದು ಸ್ಟ್ಯಾಂಡ್ಸ್ ಅಲ್ಲಿ ಅವರ ಆ ಒಂದು ಫೇಸ್ ಎಕ್ಸ್‌ಪ್ರೆಷನ್ ನೋಡ್ತಾ ಇದ್ರಪ್ಪ ಅಂದ್ರೆ, ಮೇ ಬಿ ಏನಾದ್ರು ರೋಹಿತ್ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಅವರ ಬೆನ್ನಲ್ಲಿ ಡೆಫಿನೆಟ್ ಆಗಿ ವಿರಾಟ್ ಕೂಡ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡುವಂತ ಚಾನ್ಸ್ ಇರುತ್ತೆ. ಸೊ ಈ ಒಂದು ಇನ್ಸೆಕ್ಯೂರಿಟಿ ಇದೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಸದ್ಯ, ಇನ್ಸೆಕ್ಯೂರಿಟಿ. ಸೊ ಇಂಥ ಟೈಮಲ್ಲಿ ಒನ್ಸ್ ರೋಹಿತ್ ಹೋದ್ರಪ್ಪ ಅಂದ್ರೆ ನಾನ್ ಯಾಕೆ ಇರ್ಬೇಕಂತೇಳಿ ಅವರು ಕೂಡ ರಿಟೈರ್ಮೆಂಟ್ ನ ಕೊಡುವಂತ ಚಾನ್ಸ್ ಕೂಡ ಇರುತ್ತೆ. ಸೊ ಪ್ರೇ ಮಾಡಮ್ಮ ರೋಹಿತ್ ಟಿಲ್ ಆ ಒಂದು 2027 ODI ವರ್ಲ್ಡ್ ಕಪ್ ಆಗೋವರೆಗೂ ಇರ್ಲಿ ಅಂತೇಳಿ. ಬಟ್ ಸಾಕಷ್ಟು ಗಾಸಿಪ್ಸ್, ಸಾಕಷ್ಟು ಅಪ್ಡೇಟ್ಸ್, ಎಸ್ಪೆಷಲಿ ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ಇಂದ ಅಪ್ಡೇಟು, ರೋಹಿತ್ ಅವ್ರದ್ದು ಕೊನೆಯ ODI ಲಾರ್ಡ್ಸ್ ನಲ್ಲಿರುವಂತಹ ಆ ಒಂದು ODI. ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ರೋಹಿತ್ ಅವರ ಪೇರೆಂಟ್ಸ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಪ್ರೆಸೆಂಟ್ ಆಗಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೂಡ ಇದೆ. ಸೊ ರೋಹಿತ್ ಪೇರೆಂಟ್ಸ್ ಐ ಡೋಂಟ್ ನೋ ಅವರು ಪ್ರೆಸೆಂಟ್ ಯಾವಾಗ ಆಗಿಲ್ಲ, ಆದ್ರೆ ಈ ಟೈಮಲ್ಲಿ ಅವರು ಲಾಸ್ಟ್ ODIಗೆ ಪ್ರೆಸೆಂಟ್ ಆಗ್ತಿರೋದು. ಸೊ ಅದು ಕೂಡ ಒಂದು ಟೆನ್ಷನ್ ಆಗ್ತಿದೆ, ರೋಹಿತ್ ಅಲ್ಲಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ. ಸೊ ನೋಡಮ್ಮ ಏನಾಗುತ್ತೆ ಮುಂದೆ ಅಂತೇಳಿ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ?
ರೋಹಿತ್ ರಿಟೈರ್ಮೆಂಟ್‌ನ ಕೊಡ್ಬೇಕಾ? ಅಥವಾ ಟಿಲ್ 2027 ಆಡಿ ಆ ಒಂದು ಓಡಿ ವರ್ಲ್ಡ್ ಕಪ್ ವರೆಗೆ ಕಂಟಿನ್ಯೂ ಮಾಡ್ಬೇಕಾ? ಸೊ ಇದೊಂದು ಪಾಯಿಂಟ್ ಏನಪ್ಪ ಅಂದ್ರೆ ರೋಹಿತ್ ಏನಾದ್ರು ರಿಟೈರ್ಮೆಂಟ್‌ನ ಕೊಟ್ರೆ ವಿರಾಟ್ ಕೊಹ್ಲಿ ಅವರು ಕಂಟಿನ್ಯೂ ಮಾಡ್ತಾರ? ಅದು ಬಿಗ್ಗೆಸ್ಟ್ ಮಿಸ್ಟರಿ ಆಗಿದೆ ಸದ್ಯ. ಸೊ ನೀವೇ ಕಮೆಂಟ್ಸ್ ಮಾಡಿ. ಸಿಗೋಣ.